HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಬಿಳಿ ಸುಳಿ ರೋಗ ಪರಿಹಾರಕ್ಕೆ ಕೇಂದ್ರ ರಾಜ್ಯಗಳ ಗಮನ ಸೆಳೆಯುವೆ. 70,000 ಹೆಕ್ಟೇರ್ ಬೆಳೆ ನಾಶ, ರೈತರಿಗೆ ಬೆಳೆ ವಿಮೆ ನೀಡದಿದ್ರೆ ಸುಪ್ರೀಂ ಕೋರ್ಟ್ ಮೊರೆ. ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಹೇಳಿಕೆ. ಹಾಸನದಲ್ಲಿ ರೇವಣ್ಣ ಮತ್ತು ಡಿಸಿ ಜಟಾಪಟಿ. ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ವರ್ತನೆಗೆ ಎಚ್ಡಿ ರೇವಣ್ಣ ಬೇಸರ. ಸುದ್ದಿಗೋಷ್ಠಿಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ ಮಾಜಿ ಸಚಿವ. ಸಕಲೇಶಪುರ ಪಿಡಬ್ಲ್ಯೂಡಿ ಅಧಿಕಾರಿಗಳ ನಿರ್ಲಕ್ಷ್ಯ, ರಸ್ತೆ ದುರಸ್ತಿಯಾಗದೆ 10 ದಿನದಿಂದ ಬಸ್ ಸಂಚಾರ ಸ್ಥಗಿತ. ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ತೊಂದರೆ, ಗ್ರಾಮಸ್ಥರ ಆಕ್ರೋಶ. ಹಾಸನ ಜಿಲ್ಲೆಯಲ್ಲಿ ಬಿಳಿ ಸುಳಿ ರೋಗದಿಂದ ಸುಮಾರು 70,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಾಶವಾಗಿದ್ದು, ಸಂಕಷ್ಟಕ್ಕೆ ಸಿಲುಕಿರುವ ರೈತರಿಗೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗಮನ ಸೆಳೆಯಲಾಗುವುದೆಂದು ಅಬಕಾರಿ ಮತ್ತು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಹೇಳಿದರು. ಹಾಸನ ನಗರದಲ್ಲಿ ಬುಧವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಹಾಗೂ ಬೆಳೆಹಾನಿ ಕುರಿತು ಅಧ್ಯಯನ ನಡೆಸಿ ಮುಖ್ಯಮಂತ್ರಿಗಳಿಗೆ ವರದಿ ಸಲ್ಲಿಸಲಾಗಿದೆ. ಜಿಲ್ಲೆಯಲ್ಲಿ ಕೇವಲ 38% ಬಿತ್ತನೆಯಾಗಿದ್ದರೂ ಬಿತ್ತನೆಯಾದ ಬೆಳೆಗಳಿಗೂ ಬಿಳಿ ಸುಳಿರೋಗ ಬಾಧಿಸಿ ನಾಶವಾಗಿದೆ. ರೈತರ ಸಂಕಷ್ಟವನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದು ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸಲಾಗುವುದು ಎಂದರು. ಬಿಳಿ ಸುಳಿರೋಗದಿಂದ ಉಂಟಾಗಿರುವ ಬೆಳೆಹಾನಿಗೆ ಪರಿಹಾರ ನೀಡುವಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗಮನ ಸೆಳೆಯಲು ವಿಧಾನಸಭೆ ಅಧಿವೇಶನದಲ್ಲಿ ಚರ್ಚಿಸಲು ಸಿದ್ದರಾಗಿದ್ದೇವೆ. ಆದರೆ ಸದನದ ಕಲಾಪ ಸರಿಯಾಗಿ ನಡೆಯದ ಹಿನ್ನೆಲೆ ಈ ವಿಚಾರವನ್ನು ಸಮರ್ಪಕವಾಗಿ ಚರ್ಚಿಸಲು ಸಾಧ್ಯವಾಗಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. 4 ಪ್ರಮುಖ ಯೋಜನೆಗಳ ಪೂರ್ಣತೆಗೆ ಮನವಿ. ಹಾಸನ ಜಿಲ್ಲೆಗೆ ಸಂಬಂಧಿಸಿದಂತೆ ಹಿಂದಿನ ಪ್ರಧಾನಿಗಳು, ಶಾಸಕರು ಹಾಗೂ ಸಚಿವರು ಹೋರಾಟ ನಡೆಸಿದ್ದ 4 ಪ್ರಮುಖ ಯೋಜನೆಗಳನ್ನು ಪೂರ್ಣಗೊಳಿಸುವಂತೆ ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸಿದ್ದೇನೆ. ಭೂಮಿ ಸ್ವಾಧೀನಪಡಿಸಿಕೊಂಡಿದ್ದರೂ ಐಐಟಿ ಇನ್ನೂ ಮಂಜೂರಾಗಿಲ್ಲ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ನೂತನ ಜಿಲ್ಲಾಧಿಕಾರಿ ಕಚೇರಿ ಕಾಮಗಾರಿಗಳು ಕುಂಟುತ್ತಾ ಸಾಗುತ್ತಿದ್ದು, ಅಗತ್ಯ ಹಣ ಬಿಡುಗಡೆಯಾಗಿಲ್ಲ. ಈ ಯೋಜನೆಗಳಿಗೆ ಆದ್ಯತೆ ನೀಡಿ ಪೂರ್ಣಗೊಳಿಸುವಂತೆ ಮನವಿ ಮಾಡಲಾಗಿದೆ. ತಾವು ಜಿಲ್ಲೆಯ ಏಕೈಕ ಕಾಂಗ್ರೆಸ್ ಶಾಸಕನಾಗಿರುವ ಹಿನ್ನೆಲೆ ಈ ಬೇಡಿಕೆಗಳನ್ನು ಮುಖ್ಯಮಂತ್ರಿಗಳ ಮುಂದೆ ಬಲವಾಗಿ ಪ್ರಸ್ತಾಪಿಸಿದ್ದೇನೆ. ಇದಕ್ಕೆ ಉತ್ತಮ ಸ್ಪಂದನೆ ದೊರೆತಿದೆ ಎಂದರು. HCN ನ್ಯೂಸ್, ಹಾಸನ್. ಏನು ನಾವು 4-5 ದಿವಸಗಳ ಕಾಲ ಸುದೀರ್ಘವಾಗಿ ಬರ ಪರಿಹಾರ ಅಧ್ಯಯನ ಮಾಡಿದೋ, ಬಿಳಿ ಸುಳಿ ರೋಗ ಮೆಕ್ಕೆಜೋಳಕ್ಕೆ ಬಂದು ಸುಮಾರು 70,000 ಹೆಕ್ಟೇರ್ನಲ್ಲಿ ಬೆಳೆ ಏನು ಸರ್ವನಾಶ ಆಗಿದೆ, ಇದರ ವರದಿಯನ್ನು ನಿನ್ನೆ ದಿವಸ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರ ಅಧಿಕಾರಿಗಳ ಸಮ್ಮುಖದಲ್ಲಿ, ಸಂಬಂಧಪಟ್ಟ ಅಧಿಕಾರಿಗಳ ಸಮ್ಮುಖದಲ್ಲಿ ಅದನ್ನು ವರದಿಯನ್ನು ಏನು ಜಿಲ್ಲಾ ಆಡಳಿತ ತಯಾರು ಮಾಡಿತ್ತು ಅದನ್ನು ನಾವು ವರದಿಯನ್ನು ಸಲ್ಲಿಸಿದ್ದೇವೆ. ಈ ಸಾರಿ ಸುದೀರ್ಘವಾಗಿ ಈ ಬಿಳಿ ಸುಳಿ ರೋಗ ಅಂದರೆ ಏನು, ಇದು ರೈತನನ್ನು ಯಾವ ರೀತಿ ಕಾಡ್ತಾ ಇದೆ, ಇದಕ್ಕೆ ಯಾವ ರೀತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮುನ್ನೆಚ್ಚರಿಕೆ ಆಗಬೇಕು ಈ ರೋಗದ ಬಗ್ಗೆ ಅಂತೇಳಿ ಅನೇಕ ತಜ್ಞರ ಜೊತೆ ಸಂಪರ್ಕವನ್ನು ಮಾಡಿ ವಿಚಾರನ ಮಂಡಿಸಬೇಕು ಅಂತೇಳಿ ತಯಾರಿ ನಡೆಸಿದ್ದು. ಆದರೆ ಮಂಡಿಸಲಿಕ್ಕೆ ಆಗಲಿಲ್ಲ. ನೀವೇ ನೋಡಿದಿರಿ, ಸದನ 10 ದಿವಸಗಳ ಕಾಲ ಯಾವ ರೀತಿ ಸದನ ನಡೆಸಲಿಕ್ಕಾಗದಲ್ಲೇ ಬಲಿಯಾಯಿತು ಅಂತಕ್ಕಂಥದ್ದು ನೋಡಿದ್ದೀರಿ. ಆಗಲಿಲ್ಲ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರನೇ ಸಮಯ ತಗೊಂಡು ಇದಕ್ಕೆ ವಿಶೇಷ ಚರ್ಚೆ ಕರಿಬೇಕು, ವಿಶೇಷವಾದಂಥ ಅಧಿಕಾರಿಗಳ ಸಭೆಯನ್ನು ನಡೆಸಬೇಕು ಅಂತೇಳಿ ಮನವಿ ಕೊಟ್ಟಿದ್ದೇನೆ. ಅದಕ್ಕೆ ಅವರು ಸ್ಪಂದಿಸಿದ್ದಾರೆ. ಇಲ್ಲ, ಇದು ಮಾಡಲೇಬೇಕು, ಇಷ್ಟು ಜನ ರೈತರು ಇಂಥ ಒಂದು ಬೆಳೆಗೆ ಈ ರೀತಿ ಆಗಬಾರ್ದಾಯಿತು ಅಂತೇಳಿ ಅವರು ವಿಷಾದ ವ್ಯಕ್ತಪಡಿದ್ದಾರೆ. ಅದರ ಬಗ್ಗೆ ಮತ್ತೆ ನಮಗೆ ಏನು ಬರ ಅಧ್ಯಯನ ಬರೀ ಕೇವಲ ಇಷ್ಟೇ ಪರ್ಸೆಂಟು, ಅವ್ರು ಭಾಳ ನೊಂದ್ಕೊಂಡು ಕೇಳಿದ್ರು, ಇಷ್ಟೇ ಪರ್ಸೆಂಟಾ ಬಿತ್ತನೆ ಆಗಿರೋದು? ಹೌದು, 32% ಮಾತ್ರ ಬಿತ್ತನೆ ಆಗಿದೆ. ಆ ಬಿತ್ತನೆ ಆಗಿರ್ತಕ್ಕಂಥ ಬೆಳೆನೂ ಕೂಡ ಕೈ ಸಿಕ್ಕಿಲ್ಲ. ಅದು ಪ್ರಮುಖವಾದ್ದು, ಅದು ಬೆಳೆ ಕೈ ಸಿಕ್ಕಿಲ್ಲ. ಈ ರೀತಿ ರೈತ ಭಾಳ ಸಂಕಷ್ಟದಲ್ಲಿದ್ದಾನೆ ಅಂತ ಹೇಳಿದಂಥ ಸಂದರ್ಭ, ಅದನ್ನು ಕೆಲಸನ ಮಾಡಿದ್ದೀವಿ ಅಂತೇಳಿ ನಿಮ್ಮ ಹತ್ರ. ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ವಿರುದ್ಧ ಮಾಜಿ ಸಚಿವ ಎಚ್ಡಿ ರೇವಣ್ಣ ಮತ್ತೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ.
ಹಾಸನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜಿಲ್ಲಾಧಿಕಾರಿಗಳಷ್ಟು ನನಗೆ ಅನುಭವ ಇಲ್ಲ. ನಾನು ಕೇವಲ 30 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೇನೆ ಅಷ್ಟೇ. ನಾನು ಡಿಸಿ ಕಚೇರಿಗೆ ಬಂದು ಅವರಿಗೆ ಫೋನ್ ಮಾಡಿದರೂ ಅವರು ರಿಸೀವ್ ಮಾಡಲಿಲ್ಲ. ನನ್ನ ಪಿಎ ನಂಬರ್ನಿಂದಲೂ ಫೋನ್ ಮಾಡಿಸಿದ್ದೇನೆ. ನಾನು ಲೆಟರ್ ಬರೆದರೆ ತೆಗೆದು ಎಸೆಯುತ್ತಾರೆ ಎಂದು ದೂರಿದರು. ಅವರು ನನ್ನ ಫೋನ್ ಎತ್ತದೇ ಇರುವಷ್ಟು ದೊಡ್ಡ ಮನುಷ್ಯರ, ಅಷ್ಟೊಂದು ಬ್ಯುಸಿ ಇದ್ದಾರಾ? ಜಿಲ್ಲಾಧಿಕಾರಿಗಳಿಗೆ ಜನಪ್ರತಿನಿಧಿಗಳ ಜೊತೆ ಯಾವ ರೀತಿ ನಡೆದುಕೊಳ್ಳಬೇಕೆನ್ನುವುದನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಕಲಿಸಲಿ ಎಂದರು. ನಾನು 3-4 ತಿಂಗಳಿಗೊಮ್ಮೆ ಸುದ್ದಿಗೋಷ್ಠಿ ನಡೆಸಿ ಟೀಕೆ ಮಾಡ್ತೇನೆ ಎಂದು ಡಿಸಿ ಹೇಳ್ತಾರೆ. ನನ್ನನ್ನ ಕೇಳೋಕೆ ಇವರು ಯಾರು ಎಂದ ರೇವಣ್ಣ, ಹಿಡಿತದಲ್ಲಿಟ್ಟುಕೊಳ್ಳಲಾಗದವರು ದ್ವೇಷಿಸುತ್ತಾರೆ ಎನ್ನುತ್ತಾರೆ. ಅವರನ್ನ ಹಿಡಿತದಲ್ಲಿಟ್ಟುಕೊಂಡು ನಾನು ಏನು ಕೆಲಸ ಮಾಡಿಸಿಕೊಳ್ಳಬೇಕು? ನನ್ನ ಹೊಲ ಮನೆ ಲೇಔಟ್ ಮಾಡಿಸಿಕೊಳ್ಳೋದು ಇದೆಯಾ ಎಂದು ಪ್ರಶ್ನಿಸಿದ್ರು. ಒಬ್ಬ ಜನಪ್ರತಿನಿಧಿ ಮೇಲೆ ಯಾವ ರೀತಿ ಹೇಳಿಕೆ ಕೊಡ್ತಿದ್ದಾರೆ ನೋಡಿ. ನಾನು ಲೆಟರ್ ಕೊಟ್ರೆ ಶಾಸಕ ಎಂದು ಪರಿಗಣಿಸೋದಿಲ್ಲ. ಯಾವನೋ ಲೆಟರ್ ಕೊಟ್ಟ ಎನ್ನುವ ರೀತಿ ವರ್ತಿಸುತ್ತಾರೆ. ವೈಯಕ್ತಿಕ ಜಿದ್ದು ಇಟ್ಟುಕೊಂಡು ಏನೇನು ಮಾಡಿದ್ದಾರೆ ಎನ್ನುವ ದಾಖಲೆ ಸಮೇತ ನೀಡುತ್ತೇನೆ ಎಂದರು. ಒಬ್ಬ ಶಾಸಕನಿಗೆ ಹೇಗೆ ಗೌರವ ಕೊಡಬೇಕು ಎನ್ನುವುದನ್ನು ತಿಳಿದುಕೊಳ್ಳಲಿ. ಅವರ ಕಚೇರಿ ಅಧಿಕಾರಿಗಳು ಇವರ ಜೊತೆ ಕೆಲಸ ಮಾಡಲಾಗದೆ ವರ್ಗಾವಣೆ ಮಾಡಿಸಿಕೊಂಡು ಹೋಗ್ತಿದ್ದಾರೆ. ಅಧಿಕಾರಿಗಳನ್ನ ಏಕವಚನದಲ್ಲಿ ಮಾತನಾಡಿಸೋದು ಯಾರಿಗೂ ಗೌರವ ಕೊಡೋದಿಲ್ಲ. ಮಹಿಳಾ ಸಿಬ್ಬಂದಿಗಳು ವರ್ಗಾವಣೆ ಮಾಡಿಸಿಕೊಂಡು ಹೋಗಿದ್ದಾರೆ. ನಾನು ಎಷ್ಟು ಡಿಸಿಗಳನ್ನ ನೋಡಿದ್ದೇನೆ. ಅವರೊಂದಿಗೆ ಯಾವ ರೀತಿ ಕೆಲಸ ಮಾಡಿಕೊಂಡಿದ್ದೇನೆ ನೀವೇ ಹೇಳಿ ಎಂದರು. ಜಿಲ್ಲಾಧಿಕಾರಿಗಳು ಮೊದಲು ಗೌರವ ಕೊಡೋದನ್ನ ಕಲಿಯಲಿ, ಬಡವರ ಬಗ್ಗೆ ಕರುಣೆ ತೋರಿಸಲಿ ಎಂದು ಹೇಳಿದರು. ಗ್ರಾಮ ಪಂಚಾಯಿತಿಗಳ ಮೀಸಲಾತಿ ಪಟ್ಟಿಯನ್ನ ಲೋಕಸಭಾ ಸದಸ್ಯರು ಹೇಳಿದಂತೆ ಮಾಡಿದ್ದಾರೆ ಎಂದು ನನಗೆ ಅಧಿಕಾರಿಗಳ ವತಿಯಿಂದ ತಿಳಿದು ಬಂದಿದೆ ಎಂದರು. HCN ನ್ಯೂಸ್, ಹಾಸನ್. ಒಬ್ಬ ಶಾಸಕ ಅಂತ ಬೇಡ, ನಾನು ಒಬ್ಬ ಜನಪ್ರತಿನಿಧಿ. ನಮ್ಮ ತಾಲೂಕಿನ ಶಾಸಕನಾಗಿ ಕೆಲಸ ಮಾಡಲ್ಲ, ಜನತೆಯ ಪ್ರತಿನಿಧಿಯಾಗಿ, ಆ ರೈತರಿರ್ಬೋದು, ಬಡವರಿರ್ಬೋದು, ಪ್ರತಿನಿಧಿಯಾಗಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ. ನಾನು MLA ಅಂತ ಹೇಳಿ ನನಗೆ ಕೋಡಿದೆ, ನನ್ನದು ಯಾವುದೂ ಹೇಳೋಕ್ಕೂ ಇಲ್ಲ. 2-3 ವಿಷಯ ನಿಮಗೆ ಗಮನಕ್ಕೆ ತರ್ತೀನಿ. ಆಮೇಲೆ ತಾವೇನು ನಿರ್ಣಯ ಮಾಡ್ತೀರ ಅದಕ್ಕೆಲ್ಲ ಭಾಗಿಯಾಗ್ತೀನಿ. ಈಗ ಒಂದು ಪಂಚಾಯಿತಿ ರಿಸರ್ವೇಷನ್ನು ನಾನು ಕೆಲವರು ಕೇಳಿಕೊಂಡ ವಿಷಯನ, ಇದು ಸರ್ಕಾರ ಒಂದು ಸುತ್ತೋಲೆ ಮಾಡಿರೋದು 1/6/26. 1/6/26ರಲ್ಲಿ ಈಗಿನ ಸರ್ಕಾರ ಬಂದ ಮೇಲೆ ನೋಟಿಫಿಕೇಷನ್ ಮಾಡಿರೋದು. ಗ್ರಾಮ ಪಂಚಾಯಿತಿಗಳ ಸಾರ್ವಜನಿಕರ ಚುನಾವಣೆ 26, ಗ್ರಾಮ ಸ್ವರಾಜ್ಯ ಪಂಚಾಯತ್ ರಾಜ್ ಅಧಿನಿಯ 93 ಪ್ರಕಾರ ವರ್ಗವಾರು ಸದಸ್ಯರ ಸ್ಥಾನವನ್ನು ನಾನು ಕೇಳ್ತಾ ಇದ್ದೆ. ಜಿಲ್ಲಾ ಮಿನಿಸ್ಟರ್ ಹೇಳಿದರು 15ರಲ್ಲಿ ಆಗಿರೋದು ಅಂತ. ಹಿಂದೆ 15ರಲ್ಲೇ ಮಾಡಿದ್ದಾರೆ, ಸರ್ಕ್ಯುಲರ್ ನಾವು ಮಾಡಿಲ್ಲ ಅಂತ ಒಂದು ನಾನು ಯಾವುದೋ ಒಂದು ಇದರಲ್ಲಿ ಬರ್ತಾಯಿತ್ತು ಅಲ್ವ ರವಿ. ಅದಕ್ಕೆ ನಾನು ಅವ್ರ ಜಿಲ್ಲಾ ಮಿನಿಸ್ಟ್ರಿಗೆ ಸರಿಯಾದ ರೀತಿ ಮಾಹಿತಿ ತಗೊಳ್ಳಿ, ಜಿಲ್ಲಾಧಿಕಾರಿಗಳ ಹತ್ರ ತಪ್ಪು ಮಾಹಿತಿ ಹೋಗಬಾರ್ದು ಅನ್ನೋದನ್ನ ಅವ್ರಿಗೆ ವಿಷಯ ಅವ್ರ ಗಮನಕ್ಕೆ ತರ್ತೀನಿ. ಅದು ತಗೊಳ್ಳೋದು ಬಿಡೋದು ಅವ್ರಿಗೆ ಸೇರಿದ್ದು. ನನಗೆ ಬಂದಿರೋದು 1/6/25ರಲ್ಲಿ ಇದನ್ನು ಮಾರ್ಗಸೂಚಿ ಮಾಡಿ ಅಂತೇಳಿ 26 ಮಾಡಿ ಸರ್ಕಾರದ ಸೋಮಶೇಖರು ನಿರ್ದೇಶಕರು, ಪಂಚಾಯತ್ ರಾಜ್ ಪದವಿ ನಿಮಿತ್ತ ಸರ್ಕಾರದ ಉಪಕಾರ್ಯದರ್ಶಿಗಳು, ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಇದು ಚುನಾವಣೆ ಆಯೋಗಕ್ಕೆ ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ಉಲ್ಲೇಖ ಹಾಕಿ ಕಳಿಸ್ಕೊಟ್ಟಿದ್ದಾರೆ. ಇವರೇ ಇದನ್ನು ಜಿಲ್ಲಾಧಿಕಾರಿಗಳೇ ಈ ಸರ್ಕ್ಯುಲರ್ನ ಕಳಿಸ್ಕೊಟ್ಟಿದ್ದಾರೆ ಉಲ್ಲೇಖ ಹಾಕಿ. ನಾನು ಏಕೆಂದರೆ ಒಂದು ಗಮನಕ್ಕೆ ತರಬೇಕಾಗುತ್ತೆ. ಒಂದು ಸರ್ಕ್ಯುಲರ್ನೇ ಹಾಕಿ ಇವರು ಜಿಲ್ಲೆ ಎಲ್ಲ ತಹಸೀಲ್ದಾರರುಗಳಿಗೆ ಅದೆಲ್ಲರಿಗೂ ಒಂದು ಕಾಪಿ ಕೊಡಬೇಕು. ಜಿಲ್ಲಾ ಎಲ್ಲ ತಹಸೀಲ್ದಾರರುಗಳಿಗೆ ಅವರು ಏನು ಹೇಳಿದ್ದಾರೆ, ಉಲ್ಲೇಖ 2ರಲ್ಲಿ ಗ್ರಾಮ ಪಂಚಾಯತಿ ಅಧಿನಿಯಮ 93 ಪಂಚಾಯತಿಗೆ ಒಟ್ಟು ಅಧಿಸೂಚನೆ ಆಗಿರುತ್ತದೆ. ಇದನ್ನು ನಿಗದಿಪಡಿಸಿ ಕರೆಕ್ಟಾಗಿ ಮಾಡಿ ಕಳಿಸ್ಕೊಡಿ ಅಂತ ಅವ್ರಿಗೆ ಕಳಿಸ್ಕೊಟ್ಟಿದ್ದಾರೆ. ರಿಸರ್ವೇಷನ್ ಕರೆಕ್ಟಾ ಸರ್? ಇದು ಈ ಪತ್ರ ರಿಸರ್ವೇಷನ್ ಮಾಡಿ ಕಳಿಸ್ಕೊಟ್ಟಿರೋದು. ಇಲ್ಲ ನಾವು ತಹಸೀಲ್ದಾರ್ ಅವ್ರಿಗೆ ಇದೇ ಇಲ್ಲ ಅಂದ್ರಲ್ಲಪ್ಪ, ಯಾಕೆ ಪತ್ರ ಬರೆಯೋಕೆ ಹೋದ್ರು ಅವರು ತಹಸೀಲ್ದಾರರಿಗೆ? HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ
ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಸಕಲೇಶಪುರ ಪಿಡಬ್ಲ್ಯೂಡಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ವಳಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವು ಗ್ರಾಮಗಳಿಗೆ ಕಳೆದ 10 ದಿನಗಳಿಂದ ಸರ್ಕಾರಿ ಬಸ್ ಸಂಚಾರ ಸ್ಥಗಿತಗೊಂಡಿದ್ದು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ವಿಎಂ ರಾಜೇಗೌಡ ಆರೋಪಿಸಿದರು. ಹೆತ್ತೂರು ಹೋಬಳಿಯ ಹಾಡ್ಲಹಳ್ಳಿ, ಜಾತಹಳ್ಳಿ, ಬೊಮ್ಮನಹಳ್ಳಿ, ಚೀರಿ ಹಾಗೂ ಚಿನ್ನಹಳ್ಳಿ ಗ್ರಾಮಗಳ ಜನರಿಗೆ ಅನುಕೂಲವಾಗಿದ್ದ ಕಾಗಿನಹರೆ ಹಾಗೂ ಗೊದ್ದು ಸೋಮವಾರಪೇಟೆ ಮಾರ್ಗದ ಬಸ್ಗಳು ಬೆಳಗ್ಗೆ ಮತ್ತು ಸಂಜೆ ಸಂಚರಿಸುತ್ತಿದ್ದವು. ಭಾರಿ ಮಳೆಯಿಂದ ಬೊಬ್ಬನಹಳ್ಳಿ ಸಮೀಪದ ತಿರುವಿನಲ್ಲಿ ರಸ್ತೆ ಬಿರುಕು ಬಿಟ್ಟು ಕುಸಿದು ಹೊಂಡ ನಿರ್ಮಾಣವಾಗಿದ್ದು ಬಸ್ಗಳ ಚಾರ್ಜಿಗೆ ರಸ್ತೆ ಅಂಚು ತಾಕುವ ಕಾರಣ ಸಂಚಾರ ಸ್ಥಗಿತಗೊಂಡಿದೆ. ರಸ್ತೆ ದುರಸ್ತಿಪಡಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿರುವುದರಿಂದ ಜನರಿಗೆ ಬಸ್ ಸೌಲಭ್ಯವೂ ತಪ್ಪಿದೆ. ಕೂಡಲೇ ರಸ್ತೆ ಸರಿಪಡಿಸಿ ಬಸ್ ಸಂಚಾರ ಪುನರಾರಂಭಿಸಬೇಕೆಂದು ರಾಜೇಗೌಡ ಒತ್ತಾಯಿಸಿದರು. ಹಾಸನ ಜಿಲ್ಲಾ ಡಿಎಸ್ಎಸ್ ಸಂಚಾಲಕ ವಳ್ಳಲಹಳ್ಳಿ ವೀರೇಶ್ ಮಾತನಾಡಿ, ಆಟೋ ಅಥವಾ ನಡೆದುಕೊಂಡೇ ಸಕಲೇಶಪುರಕ್ಕೆ ತೆರಳಬೇಕಾಗಿದೆ. ಭಾರೀ ಮಳೆ ಮತ್ತು ಕಾಡಾನೆಗಳ ಹಾವಳಿಯಿಂದ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ಇನ್ನಷ್ಟು ಸಮಸ್ಯೆಯಾಗಿದೆ. ಅಧಿಕಾರಿಗಳ ಗಮನಕ್ಕೆ ತಂದರೂ ಸ್ಪಂದಿಸಿಲ್ಲ. ಶೀಘ್ರ ಕ್ರಮ ಕೈಗೊಳ್ಳದಿದ್ದರೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ರೈತ ಘಟಕದ ಅಧ್ಯಕ್ಷ ವಸಂತ ಬೊಮ್ಮನಕೆರೆ ಹಾಗೂ ವಳಲಹಳ್ಳಿ ಗ್ರಾಮ ಪಂಚಾಯಿತಿ ಬೆಳೆಗಾರರ ಸಂಘದ ಮಾಜಿ ಅಧ್ಯಕ್ಷ ದರ್ಶನ್ ಮರ್ಚನಹಳ್ಳಿ ಕೂಡ ರಸ್ತೆ ದುರಸ್ತಿಪಡಿಸಿ ಬಸ್ ಸಂಚಾರ ಪುನರಾರಂಭಿಸುವಂತೆ ಆಗ್ರಹಿಸಿದರು. ಬಸ್ ಇಲ್ಲದ ಕಾರಣ ವಳಲಹಳ್ಳಿ ಕೂಡಿಗೆಯಿಂದ ಆಟೋದಲ್ಲಿ ಸುಮಾರು 100 ವೆಚ್ಚವಾಗುತ್ತಿದೆ ಎಂದು ದರ್ಶನ್ ತಿಳಿಸಿದರು. ಪಿಡಬ್ಲ್ಯೂಡಿ ಎಇಇ ವಸಂತ್ ಅವರು ಸ್ಥಳ ಪರಿಶೀಲಿಸಿ ತಿರುವಿನ ರಸ್ತೆಯನ್ನು ತಕ್ಷಣ ದುರಸ್ತಿಪಡಿಸಿ ಬಸ್ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂಬುದು ಗ್ರಾಮಸ್ಥರ ಒತ್ತಾಯವಾಗಿದೆ. HCN ನ್ಯೂಸ್, ಸಕಲೇಶಪುರ. ಗ್ಯಾರಂಟಿ ಮಾಡಲ್ಲ. ಇವತ್ತಿನ ಸಂದರ್ಭ ಹೇಗಿದೆಯಪ್ಪ ಸಕಲೇಶಪುರ ತಾಲೂಕಲ್ಲಿ ಅಂತಂದ್ರೆ, ಇವಾಗಲೇ ನೋಡ್ಬೋದು ಸ್ವಾಮಿ, ನೀವು ಇವಾಗ ನಾವು ಏನು ಈ ಸ್ಪಾಟ್ ಅಲ್ಲಿ ಇದೀವಿ. ಈ ಕಡೆ ಹೋದ್ರೆ ಒಳದಳ್ಳಿ ಸರ್ಕಲ್ಗೆ 7 ಕಿಲೋಮೀಟರ್ ಆಗುತ್ತೆ, ಈ ಕಡೆ ಹೋದ್ರೆ ಹೆತ್ತೂರಿಗೆ 8 ಕಿಲೋಮೀಟರ್ ಆಗುತ್ತೆ. ನಾನು ಶಾಸಕರನ್ನ ಹಾಗೇನೆ PW ಇಂಜಿನಿಯರ್ನ ಕೇಳೋದು ಒಂದೇ, ನಿಮಗೆ ಹೊಸದಾಗಿ ರೋಡ್ ಮಾಡ್ಕೊಡಿ ಅಂತ ನಾವು ಕೇಳ್ತಿಲ್ಲ. ನಿಮಗೆ ಇಲ್ಲಿ ಸಾಧಾರಣ ಒಂದು ಗುಂಡಿ ಆಗಿರೋದು ಮುಚ್ಚಕ್ಕೆ ತಾಕತ್ತಿಲ್ಲ ಅಂದಮೇಲೆ ಹೊಸ ರಸ್ತೆ ಮಾಡ್ಕೊಡಕ್ಕಾಗುತ್ತಾ? ನಾನು ಇನ್ನೊಂದು ಹೇಳಲಿಕ್ಕೆ ಬಯಸ್ತೀನಿ, ಇಡೀ ನನ್ನ ತಾಲೂಕು ಒಳಗಡೆ ಯಾವುದೇ ಒಬ್ಬ ಅಧಿಕಾರಿ ಆಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ನೇರ ಮಾತು, ಈ ರಸ್ತೆನಲ್ಲಿ ಹಗಲು ಆನೆಗಳು ಓಡಾಡ್ತವೆ. ಶಾಲೆಗೆ ಹೋಗೋ ಮಕ್ಕಳು ಏನಾದ್ರು ಹೆಚ್ಚು ತಾಲೂಕಿನ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು, ಶಾಸಕರಾಗಿರ್ಬೋದು ಅಥವಾ ಸಂಬಂಧಪಟ್ಟ ರಾಜಕಾರಣಿಗಳಾಗಿರ್ಬೋದು, ನನ್ನ ತಾಲೂಕಿನ ಈ ಬೊಬ್ಬನಹಳ್ಳಿ ಮತ್ತು ಒಳದಳ್ಳಿ ಕೂಡಿಗೆ ಮತ್ತು ಹೆತ್ತೂರು ಮಾರ್ಗ ಹೋಗಿ ಹಾದು ಹೋಗುವ ಹಾಡ್ಲಳ್ಳಿ ಮಾರ್ಗ ರೋಡ್ ಇದು. ಇಲ್ಲಿ ಆನೆ ಸಮಸ್ಯೆ, ಅದ್ರ ಜೊತೆಗೆ PW ಇದೊಂದು ಸಮಸ್ಯೆ. ಇಲ್ಲಿ ಯಾವುದೇ ಸಂದರ್ಭದಲ್ಲಿ ಡ್ರೈನೇಜ್ ಮಾಡಿದ, ಮಳೆಗಾಲದಲ್ಲಿ ಡ್ರೈನೇಜ್ ಮಾಡದಲ್ಲಿ ಯಾವುದೇ ಸಂದರ್ಭದಲ್ಲಿ ಡ್ರೈನೇಜ್ ಮಾಡ್ತಾರೆ. ಇಲ್ಲಿ ಅನುದಾನ ಯಾವ್ದಾವ್ದು ಅನುದಾನ ಬರುತ್ತಾ ಅಂದ್ರೆ PW ಇದೆ, ಹೇಮಾವತಿ ಮುಳುಗಡೆ ಪ್ರದೇಶದಿಂದ ಸಣ್ಣ ನೀರಾವರಿ ಇಲಾಖೆದ ದುಡ್ಡು ಬರುತ್ತೆ, ಅದ್ರ ಜೊತೆಗೆ ಯತ್ನೋಳ ಪ್ರಾಜೆಕ್ಟ್ ಅಲ್ಲಿ ದುಡ್ಡಿದೆ. ಮತ್ತೆ ಒಳದಳ್ಳಿ ಗ್ರಾಮ ಪಂಚಾಯತಿಯ ಬೊಬ್ಬನಹಳ್ಳಿ ಗ್ರಾಮದಲ್ಲಿ ಸುಮಾರು 2-3 ಅಡಿ ಆಳ ಬಿದ್ದಿರೋಂಥ ರಸ್ತೆ ಈಗ ಇವತ್ತು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಈ ಸಂದರ್ಭದಲ್ಲಿ ಏನ್ ಹೇಳ್ಬೇಕು ಅಂದ್ರೆ, ನಮ್ಮ PWD ಇಂಜಿನಿಯರ್ಗಳಾಗ್ಲಿ, ಅಧಿಕಾರಿಗಳಾಗ್ಲಿ, ನಮ್ಮ ಶಾಸಕರಾಗ್ಲಿ ಗಮನಕ್ಕೆ ಹಿಂದೆ ಬಂದಿದ್ರು ಇದುವರೆಗೂ ಬಂದಿಲ್ಲ ಅಂತೇಳಿ ಗ್ರಾಮಸ್ಥರ ಒತ್ತಡದ ಮೇರೆಗೆ ನಾವೆಲ್ಲ ಇವತ್ತು ಇಲ್ಲಿ ಸೇರುವಂತ ಸಮಯ ಆಗಿದೆ. ನೋಡಿದ್ರೆ ತುಂಬಾ ಹಾಳಾಗಿದೆ ರೋಡ್. ಇದು 2-3 ಅಡಿ ಆಳ ಇದೆ, ರಸ್ತೆಗೆ ಬಿಟ್ಟು 2-3 ಅಡಿ ಆಳ ಹೋಗಿದೆ. ಜಿಲ್ಲಿ ಇಲ್ಲ, ಏನಿಲ್ಲ, ಇಲ್ಲಿ ಗದ್ದೆ ನಾಟಿ ಮಾಡುವಂತ ಸ್ಥಳ ಆಗ್ಬಿಟ್ಟಿದೆ ಈಗ ಇಲ್ಲಿ ಮುಂದೆ. ಅದೇ ರೀತಿ ಸುಮಾರು ಒಂದು 15-20 ದಿನಗಳಿಂದ ಈ ರಸ್ತೆ ಬೊಬ್ಬನಹಳ್ಳಿ ಕೂಡಿಗೆಯಿಂದ ಹೆತ್ತೂರು ಮಾರ್ಗವಾಗಿ ಹೋಗುವ ರಸ್ತೆ, ಸುಮಾರು 6 ಕಿಲೋಮೀಟರ್ ರಸ್ತೆ. ಈ ರಸ್ತೆಯಲ್ಲಿ 3-4 ಬಸ್ಸು ಪ್ರತಿದಿನ ಓಡಾಡ್ತಿದ್ದು, ಈಗ 20 ದಿನಗಳಿಂದ ಈ ಗುಂಡಿ ವ್ಯವಸ್ಥೆ ನೋಡಿದ್ರಲ್ಲ, PW ಇಲಾಖೆಗೆ ನಾವು ಕೇಳಬೇಕಾಗತ್ತೆ. PW ಇಲಾಖೆ ಇದೊಂದಲ್ಲ, ಪ್ರತಿಯೊಂದು ನಮ್ಮ ತಾಲೂಕಲ್ಲಿ ಈ ಮಲೆನಾಡು ಪ್ರದೇಶದಲ್ಲಿ ಎಲ್ಲೂ ಸಹ ರಸ್ತೆ ಸರಿ ಮಾಡಿಲ್ಲ. ಒಂದು ಚರಂಡಿ ಇರ್ಬೋದು, ಒಂದು ಜಂಗಲ್ ಇರ್ಬೋದು,
ಯಾವುದೂ ಮಾಡಿಲ್ಲ. ಎಲ್ಲೂ ರಸ್ತೆ ಎಲ್ಲ ಹಾಳು ಬಿದ್ದೋಗಿದೆ. ಬೊಮ್ಮನಕೆರೆ ರಸ್ತೆ ಇರ್ಬೋದು, ಹಿರ್ನಳ್ಳಿ ಒಳದಳ್ಳಿ ರಸ್ತೆ ಇರ್ಬೋದು, ಹಾಡ್ನಳ್ಳಿ ಬಬ್ನಳ್ಳಿ ರಸ್ತೆ. ದೂರದ ಗ್ರಾಮಗಳಿಂದ ಪ್ರತಿದಿನ ನಡೆದುಕೊಂಡೇ ಶಾಲೆಗೆ ತೆರಳುತ್ತಿದ್ದ 11 ವಿದ್ಯಾರ್ಥಿನಿಯರ ಶಿಕ್ಷಣ ಪಯಣಕ್ಕೆ ಇದೀಗ ಹೊಸ ವೇಗ ಸಿಕ್ಕಿದ್ದು, ಹಂಜಳಿಗೆ ಕಾಳಿಂಗಪ್ಪ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಸೈಕಲ್ಗಳನ್ನು ವಿತರಿಸುವ ಮೂಲಕ ಸರ್ಕಾರಿ ಶಾಲೆ ವಿದ್ಯಾರ್ಥಿನಿಯರ ಶಾಲಾ ಪಯಣವನ್ನು ಸುಲಭಗೊಳಿಸುವ ಕಾರ್ಯಕ್ಕೆ ಮಂಗಳವಾರ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶುಭಂ ಶುಕ್ಲಾ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶುಭಂ ಶುಕ್ಲಾ, ದೂರದ ಊರುಗಳಿಂದ ಶಾಲೆಗೆ ಬರುವ ಮಕ್ಕಳಿಗೆ ಸೈಕಲ್ ನೀಡುವುದು ಕೇವಲ ಒಂದು ವಸ್ತುವಿನ ವಿತರಣೆಯಲ್ಲ, ಅವರ ಶಿಕ್ಷಣದ ನಿರಂತರತೆಗೆ ನೀಡುವ ಪ್ರೋತ್ಸಾಹವಾಗಿದೆ ಎಂದರು. ಸಮಯಕ್ಕೆ ಸರಿಯಾಗಿ ಶಾಲೆಗೆ ತಲುಪಲು ಸೈಕಲ್ ಸಹಕಾರಿಯಾಗಲಿದ್ದು, ವಿದ್ಯಾರ್ಥಿನಿಯರ ಕಲಿಕೆಗೆ ಇದು ಉತ್ತೇಜನ ನೀಡಲಿದೆ ಎಂದರು. ಶಿಕ್ಷಣದ ಹಾದಿಯಲ್ಲಿ ದೂರವು ಅಡ್ಡಿಯಾಗಬಾರದೆಂಬ ಉದ್ದೇಶದಿಂದ ಆಯ್ಕೆ ಮಾಡಲಾದ ವಿದ್ಯಾರ್ಥಿನಿಯರಿಗೆ ಈ ನೆರವು ನೀಡಲಾಗಿದೆ ಎಂದರು. ದೂರದ ಶಾಲಾದಾರಿಗೆ ಈಗ ಸೈಕಲ್ನ ಚಕ್ರಗಳು ಹೊಸ ಭರವಸೆ ನೀಡಿದ್ದು, ಶಿಕ್ಷಣದಿಂದ ಯಾವುದೇ ಮಗು ವಂಚಿತರಾಗಬಾರದೆಂಬ ಸಮಾಜಮುಖಿ ಸಂದೇಶಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಹಂಜಳಗಿ ಕಾಳಿಂಗಪ್ಪ ವೆಲ್ಫೇರ್ ಅಸೋಸಿಯೇಷನ್ ಸಂಸ್ಥಾಪಕ ಎಚ್ಕೆ ಮಂಜುನಾಥ್ ಮಾತನಾಡಿ, ಗ್ರಾಮೀಣ ಭಾಗಗಳಲ್ಲಿ 4-5 ಕಿಲೋಮೀಟರ್ ದೂರ ನಡೆದು ಶಾಲೆಗೆ ಹೋಗುವ ವಿದ್ಯಾರ್ಥಿನಿಯರ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಸೈಕಲ್ ವಿತರಣೆ ಮಾಡಲಾಗಿದೆ ಎಂದರು. ಅರ್ಕಲ್ಗೂಡು ಮತ್ತು ಆಲೂರು ತಾಲೂಕುಗಳಿಂದ ತಲಾ 2, ಹೊಳೆನರಸೀಪುರ ಮತ್ತು ಮಳಲಿ ಭಾಗದಿಂದ ತಲಾ 1, ಅರಸೀಕೆರೆ ತಾಲೂಕು ಮತ್ತು ನಿಟ್ಟೂರು ಭಾಗದಿಂದ ತಲಾ 2 ವಿದ್ಯಾರ್ಥಿನಿಯರನ್ನು ಗುರುತಿಸಿ ಒಟ್ಟು 11 ಸೈಕಲ್ಗಳನ್ನು ವಿತರಿಸಲಾಗಿದೆ ಎಂದು ತಿಳಿಸಿದರು. ಕಳೆದ ವರ್ಷವೂ ಸಂಸ್ಥೆಯಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ಸೈಕಲ್ ನೀಡಲಾಗಿತ್ತು. ಈ ಬಾರಿಯೂ ಸೇವಾ ಚಟುವಟಿಕೆಯನ್ನು ಮುಂದುವರೆಸಲಾಗಿದೆ. ಆಸ್ಟ್ರೇಲಿಯಾದಲ್ಲಿರುವ ಸಂಧ್ಯಾ ಮತ್ತು ಅರ್ಪಣಾ ಗ್ರೂಪ್ ಈ ಕಾರ್ಯಕ್ಕೆ ಪ್ರತಿ ವರ್ಷ ಸಹಕಾರ ನೀಡುತ್ತಿರುವುದು ಸಮಾಜ ಸೇವೆಗೆ ಮತ್ತಷ್ಟು ಬಲ ನೀಡಿದೆ ಎಂದರು. HCN ನ್ಯೂಸ್ ಹಾಸನ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಂಜುನಾಥ್ ಅವರೇ ಮತ್ತು ನಮ್ಮ ಅತಿ ನೆಚ್ಚಿನ ಎಲ್ಲ ವಿದ್ಯಾರ್ಥಿನಿ ಸಹೋದರರು ನಾವು ಎಲ್ಲರೂ ಇಲ್ಲಿ DC ಆಫೀಸ್ಗೆ ಸೇರಿದ್ದೀವಿ. ಮಂಜುನಾಥ್ ಅವರೇ ಮತ್ತು ಅವರು ಸಂಸ್ಥೆಯಿಂದ ಆಯೋಜಿಸಿರುವ ಇವತ್ತಿನ ಸೈಕಲ್ ಮತ್ತು ಪುಸ್ತಕ ವಿತರಣೆ ಕಾರ್ಯಕ್ರಮಕ್ಕೆ ನಾನು ಇವತ್ತು ಭಾಗವಹಿಸ್ತಾ ಇದ್ದೀನಿ. ಅವರ ಸಂಸ್ಥೆಯಿಂದನೇ 11 ಮಕ್ಕಳಿಗೆ ಗುರುತಿಸಿ ಯಾರ್ಯಾರು ಶಾಲೆಯಿಂದ 4 ಕಿಲೋಮೀಟರ್ ದೂರದಿಂದ ಬರ್ತಾ ಇದ್ದಾರೆ ಅವರಿಗೆ ಹೆಸರು ಗುರುತಿಸಿ ಅವರಿಗೆ ಸಂಪರ್ಕಿಸಿ ಅವರಿಗೆ ಸೈಕಲ್ ಕೊಡ್ತಾ ಇದ್ದಾರೆ. ಇದು ಸೈಕಲ್ ಮೂಲಕ ಅವರಿಗೆ ಓಡಾಡಲಿಕ್ಕೆ ಪ್ರವಾಸಕ್ಕೆ ಸ್ವಲ್ಪ ಆರಾಮಾಗುತ್ತೆ, ಅವರು ವಿದ್ಯಾಭ್ಯಾಸ ಮೇಲೆ ಫೋಕಸ್ ಮಾಡ್ಬೋದು. ಇದೇ ಉದ್ದೇಶದಿಂದ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇದು ನಿಮ್ಮದು 2ನೇ ವರ್ಷ. ಈ ದಿನ ತುಂಬ ಖುಷಿ ಆಗ್ತಿದೆ. ಇದು 2ನೇ ವರ್ಷ ನಾವು ಹೆಣ್ಣು ಮಕ್ಕಳಿಗೆ, ಪ್ರೌಢಶಾಲೆಯ ಹೆಣ್ಣು ಮಕ್ಕಳಿಗೆ ಇದು ಸೈಕಲ್ನ ಕೊಡ್ತಾ ಇರೋವಂಥದ್ದು. ಈ ಹೆಣ್ಣು ಮಕ್ಕಳು ಮತ್ತು ಪೇರೆಂಟ್ಸು, ನಾನು ಇವತ್ತೇ ಇವ್ರನ್ನ ಮೀಟ್ ಮಾಡ್ತಾ ಇರೋದು. ಅಷ್ಟು ಜನ ಹೆಣ್ಣು ಮಕ್ಕಳನ್ನು ನಾನು ಹೈಸ್ಕೂಲ್ನ ಡೇಟಾವನ್ನು ತೆಗೆದುಕೊಂಡು ಯಾವ ಹೆಣ್ಣು ಮಗು ಹಳ್ಳಿಯ ಶಾಲೆಯಿಂದ ಮಿನಿಮಮ್ ಅಂದರೆ 4ರಿಂದ 5 ಕಿಲೋಮೀಟರ್ ನಡೆದುಕೊಂಡು ಬರುವಂತಹ ಹೆಣ್ಣು ಮಕ್ಕಳನ್ನೇ ಸೆಲೆಕ್ಟ್ ಮಾಡಿಕೊಂಡು ಈ 11 ಜನ ಹೆಣ್ಣು ಮಕ್ಕಳಲ್ಲಿ 2 ಹೆಣ್ಣು ಮಕ್ಕಳು ಅರ್ಕಲಗೂಡು ತಾಲೂಕಿನಿಂದ, 2 ಹೆಣ್ಣು ಮಕ್ಕಳು ಆಲೂರು ತಾಲೂಕಿನಿಂದ, ಮತ್ತು ಅರ್ಕಲಗೂಡು ತಾಲೂಕಾಯಿತು, ಹೊಳೆನರಸೀಪುರ ತಾಲೂಕಿನಿಂದ 1, ಮಳಲಿ ಹತ್ರ 1, ಅರಸೀಕೆರೆ ತಾಲೂಕಿನಿಂದ 2, ಈ ರೀತಿಯ ಇಲ್ಲಿ ನಿಟ್ಟೂರಿಂದ 2 ಹೆಣ್ಣು ಮಕ್ಕಳನ್ನು ಸೆಲೆಕ್ಟ್ ಮಾಡಿಕೊಂಡು ಅವರ ಅವಶ್ಯಕತೆಗಳನ್ನು ಗುರುತಿಸಿ ಈ ಸೈಕಲ್ಗಳು ಅವರಿಗೆ ಡೇ ಟು ಡೇ ಇದಕ್ಕೆ ಹೆಲ್ಪ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ಪಟ್ಟಣದ ಪಂಪ್ ಹೌಸ್ ರಸ್ತೆಯಲ್ಲಿರುವ ಬದ್ರಿಯಾ ಜುಮ್ಮಾ ಮಸೀದಿ ವತಿಯಿಂದ ಪ್ರವಾದಿ ಮೊಹಮ್ಮದ್ ಮುಸ್ತಫಾರವರ 1501ನೇ ವರ್ಷದ ಜನ್ಮ ದಿನಾಚರಣೆಯನ್ನ ಭಕ್ತಿಭಾವ ಮತ್ತು ಸಂಭ್ರಮದಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಪಂಪ್ ಹೌಸ್ ರಸ್ತೆಯಿಂದ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಮೆರವಣಿಗೆಯು ಪಂಪ್ ಹೌಸ್ ರಸ್ತೆ ಮತ್ತು ಮುಖ್ಯ ರಸ್ತೆಯ ಮೂಲಕ ಸಾಗಿ ಬದ್ರಿಯಾ ಜುಮ್ಮಾ ಮಸೀದಿ ತಲುಪಿತು. ಈ ಸಂದರ್ಭದಲ್ಲಿ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಅವರ ಜೀವನ, ಆದರ್ಶ, ಮಾನವೀಯತೆ ಮತ್ತು ಸಂದೇಶಗಳನ್ನು ಸಾರುವ ಹಾಡುಗಳನ್ನು ಹಾಡುತ್ತಾ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಭಾಗವಹಿಸಿ ಪ್ರವಾದಿಯವರ ಮೇಲಿನ ತಮ್ಮ ಗೌರವ ಮತ್ತು ಭಕ್ತಿಯನ್ನ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಬದ್ರಿಯಾ ಜುಮ್ಮಾ ಮಸೀದಿಯ ಗುರುಗಳು ಉಪಸ್ಥಿತರಿದ್ದು ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಅವರ ಜೀವನಾದರ್ಶ ಹಾಗೂ ಸಮಾಜಕ್ಕೆ ಅವರು ನೀಡಿದ ಸಂದೇಶಗಳ ಕುರಿತು ಮಾತನಾಡಿದರು.
ಈ ಸಂದರ್ಭದಲ್ಲಿ ಬದ್ರಿಯಾ ಜುಮ್ಮಾ ಮಸೀದಿ ಅಧ್ಯಕ್ಷರಾದ ಜನಾಬ್ ಅಹಮದ್ ರಿಯಾಜ್, ಪುರಸಭಾ ಸದಸ್ಯರಾದ ಜಮಾಲುದ್ದೀನ್, ಜುಬೇರ್ ಅಹಮದ್, ಅಬ್ದುಲ್ ರೆಹಮಾನ್, ಅಬ್ದುಲ್ ಲತೀಫ್, ಅಬ್ದುಲ್ ಖಾದರ್, ಬಿಎಚ್ ಸುಲೈಮಾನ್ ಸೇರಿದಂತೆ ಹಲವಾರು ಮುಖಂಡರು, ಹಿರಿಯರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಪ್ರವಾದಿಯವರ ಜನ್ಮ ದಿನಾಚರಣೆ ಅಂಗವಾಗಿ ನಡೆದ ಮೆರವಣಿಗೆ ಶಾಂತಿ, ಸೌಹಾರ್ದತೆ ಮತ್ತು ಸಹೋದರತ್ವದ ಸಂದೇಶವನ್ನು ಸಾರುವ ಮೂಲಕ ಗಮನ ಸೆಳೆಯಿತು. ಹೆಚ್ಎನ್ ನ್ಯೂಸ್, ಬೇಲೂರು. ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಹಾಸನದ ಹಳೆ ಮಟನ್ ಮಾರ್ಕೆಟ್ ವೃತ್ತದಲ್ಲಿ ಬುಧವಾರ ಮುಸ್ಲಿಂ ಹಾಗೂ ಹಿಂದೂ ಸಮುದಾಯದ ಸ್ಥಳೀಯ ಸಣ್ಣ ವ್ಯಾಪಾರಸ್ಥರು ಮತ್ತು ಆಟೋ ಚಾಲಕರು ಸೇರಿ ಸಾರ್ವಜನಿಕರಿಗೆ ವಿವಿಧ ಬಗೆಯ ಹಣ್ಣು ಹಂಪಲು ವಿತರಿಸಿದರು. ಈ ಸಂದರ್ಭದಲ್ಲಿ ಸ್ಥಳದಲ್ಲಿಯೇ ಹಣ್ಣುಗಳನ್ನು ಕತ್ತರಿಸಿ ಸಾರ್ವಜನಿಕರಿಗೆ ವಿತರಿಸಲಾಯಿತು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಸಂಘದ ಪರ್ವೀಜ್, ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದೇವೆ. ಈದ್ ಮಿಲಾದ್ ಅಂಗವಾಗಿ ಕಳೆದ ಹಲವು ವರ್ಷಗಳಿಂದ ಹಳೆ ಮಟನ್ ಮಾರ್ಕೆಟ್ ಸುತ್ತಮುತ್ತಲಿನ ಸಣ್ಣ ವ್ಯಾಪಾರಸ್ಥರು ಮತ್ತು ಆಟೋ ಚಾಲಕರು ಒಗ್ಗೂಡಿ ಸಾರ್ವಜನಿಕರಿಗೆ ವಿವಿಧ ಬಗೆಯ ಹಣ್ಣುಗಳನ್ನು ವಿತರಿಸುತ್ತಿದ್ದಾರೆ ಎಂದರು. ಹಳೆ ಮಟನ್ ಮಾರ್ಕೆಟ್ ವೃತ್ತದಲ್ಲಿ ಹಿಂದೂ ಮುಸ್ಲಿಂ ಎಂಬ ಭೇದವಿಲ್ಲದೆ ಎಲ್ಲರೂ ಅಣ್ಣ ತಮ್ಮಂದಿರಂತೆ ಒಗ್ಗಟ್ಟಿನಿಂದ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಇದು ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾದ ಆಚರಣೆಯಲ್ಲ. ಎಲ್ಲ ವರ್ಗದ ಜನರ ಸಹಭಾಗಿತ್ವದೊಂದಿಗೆ ಹಬ್ಬವನ್ನು ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು. ಹಲವು ವರ್ಷಗಳಿಂದಲೂ ಈದ್ ಮಿಲಾದ್ ಪ್ರಯುಕ್ತ ಈ ರೀತಿ ಕಾರ್ಯಕ್ರಮವನ್ನು ಶಾಂತಿಯುತವಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ ಎಂದರು. ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಬೆಳಗ್ಗಿನಿಂದ ರಾತ್ರಿ 9 ಗಂಟೆಯವರೆಗೂ ಈ ಹಣ್ಣು ವಿತರಣೆ ಕಾರ್ಯಕ್ರಮ ನಡೆಸುವುದಾಗಿ ಹೇಳಿದರು. ಇದೇ ವೇಳೆ ಅಧ್ಯಕ್ಷ ಸಾದಿಕ್, ಫಾರೂಕ್, ಅಪ್ಪು, ನಜೀರ್, ಸಮೀರ್ ಹಾಗೂ ಇತರರು ಉಪಸ್ಥಿತರಿದ್ದರು. ಹೆಚ್ಎನ್ ನ್ಯೂಸ್, ಹಾಸನ್. ಸೇರಿ ನಮ್ಮ ಅಧ್ಯಕ್ಷರಾದ ಸಾದಿಕಣ್ಣ ಅವರು, ಅಪ್ಪು ಅವರು, ಫಾರೂಕ್ ಅವರು, ನಜೀರ್ ಅಣ್ಣ ಅವರು, ಎಲ್ಲ ಹಣ್ಣಿನ ಸಮೀರು, ಎಲ್ಲ ಹಣ್ಣಿನ ವ್ಯಾಪಾರದಸ್ಥರು ಸೇರಿ ಪ್ರತಿ ವರ್ಷ ಹಂಗೆ ಈ ವರ್ಷನೂ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟಿದ ಹಬ್ಬದ ದಿನ ಆಚರಣೆ ಮಾಡ್ತಾ ಇದೀವಿ. ಬೆಳಗ್ಗೆ 10ರಿಂದ ಸಂಜೆ 9 ಗಂಟೆವರೆಗೂ ಈ ತರನೇ ಹಣ್ಣು ದಾನ ಮಾಡುತ್ತೇವೆ. ನಾವು ಇದು ಒಂದು 10 ವರ್ಷದಿಂದ ಕಂಟಿನ್ಯೂ ಮಾಡುತ್ತಾ ಬರ್ತಾ ಇದ್ದೀವಿ. ಇದು ಎಲ್ಲ ಹಣ್ಣಿನ ವ್ಯಾಪಾರದಸ್ಥರು, ಸಂಘ ಏನಿಲ್ಲ, ಎಲ್ಲ ಹಣ್ಣಿನ ವ್ಯಾಪಾರದಸ್ಥರು ಸೇರಿ. ನಮ್ಮ ಹೆಸರು ಪರ್ವೀಜ್ ಅಂತ. ನಜೀರ್ದ, ಸಾದಿಕಣ್ಣ, ಅಡ್ಡು, ಸಮೀರ್, ಫಾರೂಕ್, ನಿಜಾಮು ಮತ್ತೆ ಎಲ್ಲ ವ್ಯಾಪಾರದಸ್ಥರು ಸೇರಿ ಮಾಡ್ತಾ ಇದ್ದೀವಿ. ಹೆಚ್ಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA, CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸ್. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU, ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544 ಮತ್ತು 9902301522. ಬ್ರೇಕ್ನ ನಂತರ ಹೆಚ್ಎನ್ ನ್ಯೂಸ್ಗೆ ಸ್ವಾಗತ. ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಧರ್ಮಸ್ಥಳ ವಿಪತ್ತು ನಿರ್ವಹಣಾ ಘಟಕದ ಸಂಯುಕ್ತಾಶ್ರಯದಲ್ಲಿ ಬೇಲೂರಿನಲ್ಲಿ ಶೌರ್ಯ ಸ್ವಯಂ ಸೇವಕರ ವಿಪತ್ತು ನಿರ್ವಹಣಾ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಲಾಯಿತು. ಆಕಸ್ಮಿಕ ಪ್ರಕೃತಿ ವಿಕೋಪ ಹಾಗೂ ತುರ್ತು ಪರಿಸ್ಥಿತಿಗಳಲ್ಲಿ ಜೀವ ರಕ್ಷಣೆ, ಪ್ರಥಮ ಚಿಕಿತ್ಸೆ ಮತ್ತು ರಕ್ಷಣಾ ಕಾರ್ಯಾಚರಣೆ ನಡೆಸುವ ಬಗ್ಗೆ ಕಾರ್ಯಾಗಾರದಲ್ಲಿ ತಜ್ಞರು ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ತರಬೇತಿ ನೀಡಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ವೃತ್ತ ನಿರೀಕ್ಷಕ ರೇವಣ್ಣ ಅವರು, ಆಪತ್ತಿನ ಸಂದರ್ಭದಲ್ಲಿ NDRF ಅಥವಾ ಇತರೆ ಸಂಸ್ಥೆಗಳು ಬರೋದನ್ನೇ ಕಾಯದೆ ತಕ್ಷಣ ಸ್ಪಂದಿಸಿ ಜೀವ ಉಳಿಸುವುದು ನಮ್ಮ ಮೊದಲ ಆದ್ಯತೆಯಾಗಬೇಕು.
ಈ ದಿನಗಳಲ್ಲಿ ನಾವು ಹಿಂದೆಲ್ಲ ಆಕ್ಸಿಡೆಂಟ್ ಆದ್ರೆ ಯಾವುದೇ ವೆಹಿಕಲ್ ಸಿಕ್ಕರೂ ಅವರನ್ನ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸೋ ಕೆಲಸ ಮಾಡ್ತಿದ್ವಿ. ಈಗ ಪ್ರತಿಯೊಂದು ವಿಚಾರಕ್ಕೂ ಕೂಡ 108ಕ್ಕೆ ಕರೆ ಮಾಡಿ ಅವನು ರಕ್ತ ಸೋರ್ತಾ ಇದೆ, ಅವನು ಇಲ್ಲೇ ಬಿದ್ದಿರ್ತಾನೆ, ವಿಡಿಯೋ ಮಾಡ್ತಾ ಇರ್ತಾರೆ ನಿಂತ್ಕೊಂಡು, ಕರ್ಕೊಂಡು ಹೋಗಿ ಆಸ್ಪತ್ರೆಗೂ ಸೇರಿಸೋದಿಲ್ಲ. ಫಸ್ಟ್ ಅವರ ಜೀವ ಉಳಿಸುವಂತಹ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಮುಖ್ಯವಾದಂತಹ ಆದ್ಯ ಕರ್ತವ್ಯ ಇದೆ. ತಕ್ಷಣವೇ ಫಸ್ಟ್ ಏಡ್ ಮಾಡಿ ಉಪಚರಿಸೋ ಕೆಲಸ ಮಾಡಬೇಕು. ದಯವಿಟ್ಟು ಅದನ್ನ ಮಾಡಿ ಎಂದರು. ನಮ್ಮ ವೆಹಿಕಲ್ ಪಕ್ಕದಲ್ಲೇ ಇದ್ರೂ ಸುಮ್ಮನೆ ನಿಂತು ನೋಡ್ತಾ ಇರ್ತಾರೆ ಹೊರತು ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸೋದಾಗ್ಲಿ ಅಥವಾ ಪ್ರಥಮ ಚಿಕಿತ್ಸೆ ನೀಡೋದಾಗ್ಲಿ ಮಾಡೋದಿಲ್ಲ. ಅದು ತಪ್ಪು. ದಯವಿಟ್ಟು ನೀವೆಲ್ಲರೂ ಕೂಡ ನಿಮ್ಮ ಹಳ್ಳಿಗಳಲ್ಲಿ ಜನರಿಗೆ ಮನವರಿಕೆ ಮಾಡಿಕೊಡಿ ಎಂದರು. ಎನ್ಡಿಆರ್ಎಫ್ ಕಮಾಂಡರ್ ಶಾಂತಿಲಾಲ್ ಜಾಟಿಯಾ ಮಾತನಾಡಿ, ವಿಪತ್ತು ನಿರ್ವಹಣೆ ಕೇವಲ ಪೊಲೀಸ್ ಅಥವಾ ಎನ್ಡಿಆರ್ಎಫ್ ಪಡೆಯಿಂದ ಮಾತ್ರ ಸಾಧ್ಯವಿಲ್ಲ. ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದರು. ಭೂಕುಸಿತ, ಭೂಕಂಪ, ಕಟ್ಟಡ ಹಾಗೂ ರಸ್ತೆ ಅಪಘಾತಗಳ ಸಂದರ್ಭದಲ್ಲಿ ರಕ್ತಸ್ರಾವ ನಿಯಂತ್ರಣ, ಮೂಳೆ ಮುರಿತಕ್ಕೆ ನೀಡುವ ಪ್ರಥಮ ಚಿಕಿತ್ಸೆ ಮುಂತಾದ ವಿಷಯಗಳ ಬಗ್ಗೆ ತರಬೇತಿ ನೀಡಲಾಗುತ್ತಿದ್ದು, ಇದು ದೈನಂದಿನ ಜೀವನಕ್ಕೂ ಉಪಯುಕ್ತವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಜನಜಾಗೃತಿ ಅಧ್ಯಕ್ಷ ದಯಾನಂದ್, ಉಪಾಧ್ಯಕ್ಷ ನಾಗೇಶ್, ಜಿಲ್ಲಾ ನಿರ್ದೇಶಕ ಮಹಾಬಲ, ತಾಲೂಕು ಯೋಜನಾಧಿಕಾರಿ ಮಂಜುಳಾ, ರಂಗಸ್ವಾಮಿ, ಎನ್ಡಿಆರ್ಎಫ್ ಅಧಿಕಾರಿಗಳಾದ ಪಟೇಲ್, ನಿವೇಶ, ಆಲ್ವಿನ್ ಜಗದೀಶ್, ಮಹಾಂತೇಶ್, ಶೌರ್ಯ ವಿಪತ್ತು ನಿಗಮದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ನಾವು ಏನೇ ಆದರೂ ಇಂಡಿಯನ್ ಕಲರ್ ಬರಲಿ ಮತ್ತೆ ಬೇರೆ ಯಾವ ಬರಲಿ ಅಂತ ಕಾಯುವಂಥ ಸಮಯ ಬಹಳ ಹೊತ್ತು ಹೋಗ್ತಿತ್ತು. ಅದರಿಂದ ಈಗಿನ ಧರ್ಮಸ್ಥಳದಿಂದ ಪ್ರತಿ ಊರಿನಲ್ಲೂ ಕೂಡ ಒಬ್ಬರು ಶೌರ್ಯಕ್ಕೆ ಸೇರಿದ ಅಂದರೆ ಶೌರ್ಯವನ್ನ ಮಾಡಿ ಕಲಿತಿರುವಂಥವ್ರು ಇರಲಿ ಅಂತ ಆಕರ್ಷಿಸಿ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆಯ ವಿಚಾರ. ನಾವು ನೋಡಿರ್ಬೋದು ಈ ದಿನಗಳಲ್ಲಿ. ನಾವು ಹಿಂದೆಲ್ಲ ಆಕ್ಸಿಡೆಂಟ್ ಆದರೆ ಯಾವುದೇ ವೆಹಿಕಲ್ ಸಿಗ್ತಾವ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತೀವಿ ಸಾರ್ವಜನಿಕರು. ಈ ಪ್ರತಿ ವಿಚಾರ ಕೂಡ 108ಗೆ ಕಾಲ್ ಮಾಡಿ ಅವ್ನ ರಕ್ತ ಹೋಗ್ತಾ ಇರುತ್ತೆ, ಅವ್ನು ಅಲ್ಲೇ ನಿಂತಿರ್ತಾನೆ, ವಿಡಿಯೋ ಮಾಡ್ತಿರ್ತಾನೆ ನಿಂತ್ಕೊಂಡು, ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸೋದಿಲ್ಲ. ಬದಲಿಗೆ 108ಗೋ ಅಥವಾ 112ಗೋ ಕಾಲ್ ಮಾಡ್ಕೊಂಡು ನಾವು ಕರೆಕ್ಟ್ 112 ಕೊಟ್ಟಿದ್ದೀವಿ, 108 ಕೊಟ್ಟಿದ್ದೀವಿ, ಎಲ್ಲ ಕರೆಕ್ಟ್ ಇದೆ, ಸರಿ ಇದೆ. ಫಸ್ಟ್ ಅವರ ಜೀವ ಉಳಿಸುವಂತ ಕೆಲಸವನ್ನ ಮಾಡಬೇಕಾದ್ರೆ ನಮ್ಮ ಮುಖ್ಯವಾದಂತ ಆದ್ಯ ಕರ್ತವ್ಯ ಇದೆ. ಬೈ ಚಾನ್ಸ್ ಬರೋದು ಲೇಟ್ ಆದರೆ ಬರ್ಲಿಕ್ಕೆ ತಡಾಗ್ತದೆ ಅಂದ್ರೆ ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡುವಂತ ಕೆಲಸ ಮಾಡಬೇಕು. ಟೈಮ್ ಕೇಳ್ಕೋಬೇಕು ಅವ್ರನ್ನ. ಅದು ಮಾಡದೇ ಒಂದು ಈಗ ನಮ್ಮ ವೆಹಿಕಲ್ ಪಕ್ಕದಲ್ಲೇ ಇರುತ್ತೆ, ಸುಮ್ಮನೆ ನೋಡ್ತಾ ಇರ್ತಾರೆ ಹೊರತು ಕರ್ಕೊಂಡೋಗಿ ಅದೇ ತಗೊಂಡು ಹಾಸ್ಪಿಟಲ್ ಬಿಡೋದಾಗ್ಲಿ, ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡೋದಾಗ್ಲಿ ಮಾಡೋದಿಲ್ಲ. ತಪ್ಪಿದೆ. ದಯವಿಟ್ಟು ನೀವೆಲ್ಲರೂ ಕೂಡ ಹಾಸನ ನಗರದ ಸಮೀಪ ಬಿ ಕಾಟಿಹಳ್ಳಿ ವ್ಯಾಪ್ತಿಯ ಎಸ್ಬಿಎಂ ಕಾಲೋನಿ ಬಳಿ ನಂದಿನಿ ಬಡಾವಣೆಯ ಪ್ರಮುಖ ಸಂಪರ್ಕ ರಸ್ತೆಯನ್ನು ಖಾಸಗಿ ವ್ಯಕ್ತಿಯೊಬ್ಬರು ಜೆಸಿಬಿ ಬಳಸಿ ಬಗೆದು ಸಾರ್ವಜನಿಕರ ಸಂಚಾರಕ್ಕೆ ಅಡ್ಡಿಪಡಿಸಿದ್ದಾರೆ ಎಂದು ಆರೋಪಿಸಿರುವ ಸ್ಥಳೀಯ ನಿವಾಸಿಗಳು ಈಗಾಗಲೇ ಒಂದು ದಿನದ ಅಹೋರಾತ್ರಿ ಧರಣಿ ಕೂಡ ಮಾಡಿ ಸಂಬಂಧಪಟ್ಟವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಬುಧವಾರ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ದಾರೆ. ಇದೇ ವೇಳೆ ನಿವಾಸಿಗಳಾದ ಬಾಲಚಂದ, ಉಜ್ವಲ್ ಕುಮಾರ್, ಜ್ಞಾನೇಶ್ವರಿ ಹಾಗೂ ಇತರರು ಮಾಧ್ಯಮದೊಂದಿಗೆ ಮಾತನಾಡಿ, ನಗರ ಸಮೀಪ ಇರುವ ಎಸ್ಬಿಎಂ ಕಾಲೋನಿಯ ಗಣಪತಿ ದೇವಸ್ಥಾನದಿಂದ ನಂದಿನಿ ಲೇಔಟ್, ಟೀಚರ್ಸ್ ಕಾಲೋನಿ 2ನೇ ಹಂತ, ಶರಾವತಿ ಲೇಔಟ್ ಹಾಗೂ ಹೆಲ್ತ್ ಲೇಔಟ್ಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ ಇದು. ಈ ರಸ್ತೆಯ ಮೂಲಕ ಪ್ರತಿದಿನ ಸಾವಿರಾರು ಸಾರ್ವಜನಿಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮತ್ತು ವಯೋವೃದ್ಧರು ಸಂಚರಿಸುತ್ತಾರೆ ಎಂದರು. ಹೆಲ್ತ್ ಲೇಔಟ್ ಕ್ರಾಸ್ನಿಂದ ಮುಂದಿನ ಭಾಗದಲ್ಲಿ ಹಾಳಾಗಿದ್ದ ರಸ್ತೆಗೆ ಹೊಸದಾಗಿ ಸಿಮೆಂಟ್ ರಸ್ತೆ ನಿರ್ಮಾಣ ಕಾಮಗಾರಿ ಆರಂಭವಾಗಿತ್ತು. ಈ ಸಂದರ್ಭದಲ್ಲಿ ನಂದಿನಿ ಬಡಾವಣೆಯ ಆರಂಭದ ಭಾಗದಲ್ಲಿ ಜಮೀನಿನ ಮಾಲೀಕ ಎಂದು ಹೇಳಲಾಗಿರುವ ಸ್ವಾಮಿ ಎಂಬುವವರು ರಸ್ತೆ ತಮ್ಮ ಜಮೀನಿನಲ್ಲಿದೆ, ನಮಗೆ ಪರಿಹಾರ ಬಂದಿರುವುದಿಲ್ಲ ಎಂದು ಹೇಳಿ ಜೆಸಿಬಿ ಮೂಲಕ ರಸ್ತೆಯನ್ನು ಅಗೆದು ಹಾಳುಪಡಿಸಿದ್ದಾರೆ ಎಂದು ನಿವಾಸಿಗಳು ಆರೋಪಿಸಿದರು. ಈ ಹಿಂದೆ ಸರ್ಕಾರದ ಅನುದಾನದಲ್ಲಿ ಈ ರಸ್ತೆಯಲ್ಲಿ ಯುಜಿಡಿ ಕಾಮಗಾರಿ ಮತ್ತು ಡಾಂಬರೀಕರಣ ನಡೆದಿದ್ದರೂ ಇದೀಗ ರಸ್ತೆಯನ್ನು ಅಗೆದು ಸಾರ್ವಜನಿಕರ ಓಡಾಟಕ್ಕೆ ತೊಂದರೆ ಉಂಟು ಮಾಡಲಾಗಿದೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಇದರಿಂದ ವಿದ್ಯಾರ್ಥಿಗಳು, ಸಾರ್ವಜನಿಕರು ಹಾಗೂ ವಯೋವೃದ್ಧರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಎಂದು ನಿವಾಸಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಘಟನೆ ಕುರಿತು ಪ್ರಶ್ನಿಸಲು ಹೋದ ಸ್ಥಳೀಯ ನಿವಾಸಿಗಳೊಂದಿಗೆ ಅವಾಚ್ಯ ಶಬ್ದಗಳಿಂದ ವರ್ತಿಸಲಾಗಿದೆ ಎಂಬ ಆರೋಪವೂ ಕೇಳಿಬಂದಿದೆ. ಈ ಹಿನ್ನೆಲೆ ಸ್ಥಳಕ್ಕೆ ಜನಪ್ರತಿನಿಧಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು. ರಸ್ತೆ ಹಾಳು ಮಾಡಿ ಸಾರ್ವಜನಿಕ ಸಂಚಾರಕ್ಕೆ ಅಡ್ಡಿಪಡಿಸಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡಬೇಕೆಂದು ನಿವಾಸಿಗಳು ಒತ್ತಾಯಿಸಿದ್ದಾರೆ. HCN ನ್ಯೂಸ್, ಹಾಸನ್. ನಿವಾಸಿಗಳು ಸೇರಿದ್ದೀವಿ. ಈ ನಿವಾಸಿಗಳು ಸುಮಾರು 10-15 ವರ್ಷಗಳಿಂದ ನಾವು ಮನೆ ಕಟ್ಕೊಂಡಿದ್ದೀವಿ. 20-25-30 ವರ್ಷಗಳ ಹಿಂದೆ ಅದು ಲೇಔಟ್ಗಳಾಗಿರೋದು. ಆ ಲೇಔಟ್ಗಳಲ್ಲಿ ಎಲ್ಲರೂ ಸೈಟ್ಗಳು ತಗೊಂಡು ಬಿಟ್ಕೊಂಡಿದ್ವು. ನಾವು ನಮ್ಮ ಕೆಲಸಗಳ ಮೇಲೆ ನಾವು ಬ್ಯುಸಿಯಾಗಿ ನಮ್ಮ ನಿವೃತ್ತಿ ತನಕ ನಾವು ಸೈಟ್ಗಳನ್ನ ಇಟ್ಕೊಂಡಿದ್ವು. ನಿವೃತ್ತಿ ಆದಮೇಲೆ ನಾವು ಸೈಟಲ್ಲಿ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ತಿದ್ವಿ. ಆದರೆ ಇವತ್ತು ಏಕಾಏಕಿ ನಮ್ಗೆ ಇರುವಂಥ ಒಂದೇ ಒಂದು ರಸ್ತೆ ಇದು. ಈ ರಸ್ತೆಯನ್ನು ಇವರು ಹೊಡೆದು ಇವತ್ತು ಟ್ರಂಚ್ ಹೊಡೆದು ಓಡಾಡ್ದಂಗೆ ಮಾಡಿ
ನಮ್ಮ ಮಕ್ಕಳುಗಳು, ಶಾಲೆ ಬಸ್ಗಳು, ವಾಹನಗಳು ಸುಮಾರು ಹೆಚ್ಚು ಕಡಿಮೆ 1,500-2 ಸಾವಿರ ಮನೆಗಳಿದೆ ಅಲ್ಲಿ ಆ ರಸ್ತೆಯಲ್ಲಿ. ಆ 2,000 ಮನೆಗಳು ಎಲ್ಲಿ ಓಡಾಡಬೇಕು? ದಯಮಾಡಿ ಮೇಲಧಿಕಾರಿಗಳು ಈ ಸಂಬಂಧಪಟ್ಟಂಥ ರಸ್ತೆಗೆ ನಮಗೆ ಮಾರ್ಗವನ್ನು ತೋರಿಸ್ಕೊಡ್ಬೇಕಾಗಿ ಮತ್ತು ನ್ಯಾಯವನ್ನು ಒದಗಿಸ್ಕೊಡ್ಬೇಕಾಗಿ ಅಂತೇಳಿ ನಾವು ನಿವಾಸಿಗಳೆಲ್ಲ ಮತ್ತೆ ಆಂಬುಲೆನ್ಸ್ಗಳು ಬರ್ತವೆ. ಕಾಯಿಲೆಯಲ್ಲಿ ಮಲಗಿದ್ದವ್ರಿಗೆ ಹೋಗೋಕ್ಕೆ ಜಾಗ ಇಲ್ಲ. ಶಾಲೆ ಮಕ್ಕಳು ತುಂಬ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ, ಅವ್ರು ನಡ್ಕೊಂಬರೋಕ್ಕೆ ಜಾಗ ಇಲ್ಲ. ಮಧ್ಯ ರಸ್ತೆಯಲ್ಲಿ ಟ್ರಂಚ್ ಹೊಡೆದ ಹೆಂಗೆ ಸರ್ ಓಡಾಡೋದು? ಏನು ಅದಕ್ಕೆ ಏನು ಕಾರಣ ಏನಿಲ್ಲ. ಅದು ಬಂದ್ರು ಟ್ರಂಚ್ ಹೊಡೆದ್ರು ಹೋದ್ರು ಅಷ್ಟೇ, ಬೇರೆ ನಮ್ಗೆ ಏನು ಹೇಳಿಲ್ಲ. ಜಮೀನ್ ಮಾಲೀಕರು ಮನವರಿಕೆ ಮಾಡಿದ್ರು, ಅವ್ರು ಕೇಳಲೇ ಇಲ್ಲ. ಅದು ಈಗಾಗಲೇ ಏಕವಚನದಲ್ಲಿ ಮಾತಾಡ್ಕೊಂಡು ಹೋದ್ರು. ನಮ್ಮ ಹೆಸರು ಉಜ್ವಲ್ ಕುಮಾರ್, ಬಾಲಚಂದ್ರ. ಸರ್, ಇದು ನಾವು SBM ಕಾಲೋನಿಯಿಂದ ನಂದಿನಿ ಲೇಔಟ್, ಶರಾವತಿ ಲೇಔಟ್ ಮತ್ತೆ ಟೀಚರ್ಸ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಳಿ ಸುಳಿರೋಗ ಪರಿಹಾರಕ್ಕೆ ಕೇಂದ್ರ ರಾಜ್ಯಗಳ ಗಮನ ಸೆಳೆಯುವೆ. 70,000 ಹೆಕ್ಟೇರ್ ಬೆಳೆ ನಾಶ, ರೈತರಿಗೆ ಬೆಳೆ ವಿಮೆ ನೀಡದಿದ್ರೆ ಸುಪ್ರೀಂ ಕೋರ್ಟ್ ಮೊರೆ. ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಹೇಳಿಕೆ. ಹಾಸನದಲ್ಲಿ ರೇವಣ್ಣ ಮತ್ತು ಡಿಸಿ ಜಟಾಪಟಿ, ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ವರ್ತನೆಗೆ ಎಚ್ಡಿ ರೇವಣ್ಣ ಬೇಸರ. ಸುದ್ದಿಗೋಷ್ಠಿಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ ಮಾಜಿ ಸಚಿವ. ಸಕಲೇಶಪುರ ಪಿಡಬ್ಲ್ಯೂಡಿ ಅಧಿಕಾರಿಗಳ ನಿರ್ಲಕ್ಷ್ಯ, ರಸ್ತೆ ದುರಸ್ತಿಯಾಗದೆ 10 ದಿನದಿಂದ ಬಸ್ ಸಂಚಾರ ಸ್ಥಗಿತ. ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ತೊಂದರೆ, ಗ್ರಾಮಸ್ಥರ ಆಕ್ರೋಶ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.